ನಮ್ಗೆ ಸ್ವಲ್ಪ ಏನು ಭಯ ಆಯ್ತು ಒಳಗಡೆಯಿಂದ. ಮಂಜಣ್ಣ ಸ್ವಲ್ಪ ಸೀನಿಯರ್, ಕ್ಯಾರವ್ಯಾನ್ ಇಲ್ಲ, ಏನೂ ಇಲ್ಲ, ಕಾಡು ಶೂಟ್ ಮಾಡ್ತಿದ್ವಿ. ಏನೆತ್ತಂದ್ರೆ ಬಿಡು, ಬಾಬು ಎಷ್ಟೋ ಧೈರ್ಯ ನಿನಗೆ ನನ್ನ ಮಗಳಿಗೆ ತೊಂದರೆ ಕೊಡೋದಕ್ಕೆ. ಅವರ ಪರ್ಸನಲ್ ಅಸಿಸ್ಟ್ ಏನಿದ್ದಾರೆ ಮೇಕಪ್ ಮ್ಯಾನ್, ಇಡೀ ಸೆಟ್ ಏನು ಮೇಕಪ್ ಮ್ಯಾನ್ ಆಗ್ಬಿಟ್ಟು ಅವ್ರು ಎಲ್ಲರಿಗೂ ಅಡಿಗೆ ಬಡಿಸ್ತಾ ಇದ್ರು, ಎಲ್ಲರಿಗೂ ನೀರು ಕೊಡ್ತಾ ಇದ್ರು, ಅವರೇ ವಾಲಂಟಿಯರ್ ಆಗ್ಬಿಟ್ಟು. ಅಂದ್ರೆ ಅದೊಂಥರ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲೇ ಅದ್ರಲ್ಲೇನೋ ಬೇರೆ ಇದೆ. ತಲೆ ಕೆಡ್ತೈತೆ, ಎಣ್ಣೆನೂ ಇಲ್ಲ, ಈ ಕಡೆ ತಂದೆನೂ ಇಲ್ಲ. ಇವತ್ತಿಗೆ ಮೂವಿ ನೋಡ್ಕೊ ಬಂದ್ಮೇಲೆ ಬಾಬಾ ಎಲ್ಲರ ತಲೆಯಲ್ಲಿ ಹಂಗೆ ಉಳಿತಾ ಇದ್ದಾರೆ. ಅವರಿಗೆ ತಗಲ್ಸ್ಬಿಟ್ಟಿದ್ದೀರಾ ಬಿಡಿ, ಅವರಿಗೆ ತಗಲ್ಸ್ಬಿಟ್ಟಿದ್ದೀರಾ. ಇದಲ್ಲ, ಇನ್ನೊಂದು ಬೇರೆ ಒಂದು ಸ್ಕ್ರಿಪ್ಟ್ ಎಲ್ಲ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಆಗಿ ಒಂದಷ್ಟು ಜನ ಇನ್ವೆಸ್ಟರ್ನೆಲ್ಲ ಮೀಟ್ ಆಗಿ ಅವ್ರು ರೆಡಿ ಆಗುವಾಗ ಕೋವಿಡ್ ಬಂತು. ಆಕ್ಚುಲಿ ಕೋವಿಡ್ ಬಂದಾಗ ನಂದು ಆ ಪ್ರಾಜೆಕ್ಟ್ ನಿಂತೋಯ್ತು. ಗಂಡು ಹೆಣ್ಣು ಎಲ್ಲಿ ತನಕ ಇರ್ತಾರೋ ಅವ್ರಿಗೊಂದು ಪ್ರೈವಸಿ ಅಂತ ಬೇಕೇ ಬೇಕು ಅಲ್ವಾ? ಸೊ ಅದು ನಿಮಗೆ ಕಾಡಲ್ಲೂ ಸಿಗ್ಬೋದು, ಓಯೋದಲ್ಲೂ ಸಿಗ್ಬೋದು, ಬಟ್ ಆ ಪ್ರೈವಸಿ ಅಂತ ಬೇಕೇ. ಈ ಓಯೋದಲ್ಲಿ ರೂಲ್ಸ್ ಚೇಂಜ್ ಆಗಿದೆ. ಬಟ್ ಇವ್ರಿಗೆ ಬುಕ್ ಓದೋ ಹವ್ಯಾಸ ಆಗಿರ್ಬೋದು, ಎಲ್ಲಾ ತರದ ವರ್ಲ್ಡ್ ಮೂವೀಸ್ ನೋಡೋ ಹವ್ಯಾಸ ಆಗಿರ್ಬೋದು. ಯಾವ ತರ ಪುಸ್ತಕ ಓದ್ತಾರೆ ಇವರು? ಆಡಿನಲ್ಲಿ ಕಾಮಪುರಾಣ ಅಂತ. ಹೌದಾ? ಈಗೇನು ಅಷ್ಟು ಕಷ್ಟಪಡ್ಬೇಕಾಗಿಲ್ಲ, ಗೂಗಲ್ ತೆಗೆದು ಬಂದ್ಬಿಡುತ್ತಲ್ಲ. ಅಲ್ಲ, ಬಹಳ ಎಕ್ಸ್ಪೀರಿಯನ್ಸ್ ಇದೆ ಬಿಡಿ. ಹಂಗಲ್ಲ, ಅವಾಗೆಲ್ಲ ಮಾಡಿದ ನೆನ್ಸ್ಕೊಂಡಾಗ. ಒಪಿನಿಯನ್ ಹೆಂಗಿದೆ ನನಗೆ? ಫಸ್ಟ್ ಡೇ ಫೀಲಿಂಗ್ಸ್ ಹೇಳಿ. ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಫೀಲ್ ಇರುತ್ತಲ್ಲ. ಬ್ಯಾಂಗ್ಳೂರಲ್ಲಿ ನಮ್ಗೆ ಪ್ರೀಮಿಯರ್ ಶೋ ಮಾಡ್ಬೇಕಾದ್ರೆ ನಮಗೆ ಕಾನ್ಫಿಡೆನ್ಸ್ ಇತ್ತು, ಇದು ಪಕ್ಕ ಇವ್ರಿಗೆ ಇಷ್ಟ ಆಗದೆ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟು ಇಷ್ಟ ಆಗ್ಬಿಟ್ಟು. ನಂದು ಇನ್ನೊಂದು ಸೈಡ್ ನಾವು ಹೇಳಲೇಬೇಕು. ಈ ಮೂವಿಗೆ ಬಂದಾಗ ಎಲ್ಲ ರೂಮ್ಮೇಟ್ಸ್ ಆಗಿರೋದ್ರೆ ಒಂದು ಬಾಂಡಿಂಗ್ ಇತ್ತು. ಅವರು ಸೀನಿಯರ್ ಆರ್ಟಿಸ್ಟ್ ಬರ್ತಿದ್ದಾರೆ, ನಮಗೆ ಸ್ವಲ್ಪ ಏನು ಭಯ ಆಯ್ತು ಒಳಗಡೆಯಿಂದ. ಮಂಜಣ್ಣ ಸ್ವಲ್ಪ ಸೀನಿಯರ್, ಕ್ಯಾರವ್ಯಾನ್ ಇಲ್ಲ, ಏನೂ ಇಲ್ಲ, ಕಾಡಲ್ಲಿ ಶೂಟ್ ಮಾಡ್ತಿದ್ವಿ. ಏನೆತ್ತಂದ್ರೆ ಬಿಡು, ಬಂದು ಅರ್ಧ ಗಂಟೆಯಲ್ಲಿ ನಮ್ಮೆಲ್ಲರ ಹತ್ರ ಜೆಲ್ ಹಾಕ್ಬಿಟ್ರು. ಅವರ ಪರ್ಸನಲ್ ಅಸಿಸ್ಟ್ ಏನಿದ್ದಾರೆ ಮೇಕಪ್ ಮ್ಯಾನ್, ಇಡೀ ಸೆಟ್ ಏನು ಮೇಕಪ್ ಮ್ಯಾನ್ ಆಗ್ಬಿಟ್ಟು ಅವ್ರು ಹೋಗೋ ಅವ್ರಿಗೆ ಮಾಡಿ ಇವ್ರಿಗೆ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಆ ತರ ಒಂದು ಜೆಲ್ ಆಗೋದಿದೆಯಲ್ಲ, ಅವಾಗ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ. ಅವ್ರ ಮಾಡ್ಸಕ್ಕೂ ಏನಾದ್ರು ಹೇಳ್ಬೇಕಾದ್ರೂ ತುಂಬಾ ಈಸಿ ಆಗ್ಬಿಡುತ್ತೆ ಅಲ್ವಾ? ಆಮೇಲೆ ಎಲ್ಲರಿಗೂ ಅಡಿಗೆ ಬಡಿಸ್ತಾ ಇದ್ರು, ಎಲ್ಲರಿಗೂ ನೀರು ಕೊಡ್ತಾ ಇದ್ರು, ಅವರೇ ವಾಲಂಟಿಯರ್ ಆಗ್ಬಿಟ್ಟು. ಸೊ ಈ ತರ ಇದ್ದಾಗ ನಮಗೂ ಬಟ್ ಅದೇನೋ ಅವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ಬರ್ದಂಗಿದೆ ಪಾತ್ರ. ಅಂದ್ರೆ ಅದೆಲ್ಲ ಆ ಕ್ಯಾರೆಕ್ಟರ್, ಅಂದ್ರೆ ಅದೊಂಥರ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲೇ ಅದ್ರಲ್ಲೇನೋ ಬೇರೆ ಇದೆ. ಅಂದ್ರೆ ಕಿರ್ಚಾಟ, ಕೂಗಾಟ, ಏನೋ ಎಣ್ಣೆ ಹೊಡೆದಾಗ ಆ ರೋಷ, ಆವೇಶ ಇಲ್ಲ, ತುಂಬಾ 100% ಕೊಟ್ಟು ಮಾಡಿದ್ದಾರೆ ಆ ಕ್ಯಾರೆಕ್ಟರ್ನ. ಇವತ್ತಿಗೆ ಮೂವಿ ನೋಡ್ಕೊ ಬಂದ್ಮೇಲೆ ಬಾಬಾ ಎಲ್ಲರ ತಲೆಯಲ್ಲಿ ಹಂಗೆ ಉಳಿತಾ ಇದ್ದಾರೆ. ಯಾಕೆ ತುಂಬಾ ಜನ ಫೋನ್ ಮಾಡಿದಾಗ ಅಥವಾ ಇಲ್ಲಿ ಪ್ರೇಕ್ಷಕರು ಕೂಡ, ವಾ ಮಂಜಣ್ಣ ಇಷ್ಟು ಮೂವಿಯಲ್ಲಿ ನೀವು ಈ ಮೂವಿ ಸಖತ್ತಾಗಿ ಕಾಣಿಸ್ತಾರೆ. ಅಂದ್ರೆ ಅವರು ಎಲ್ಲ ಪಾತ್ರಗಳಲ್ಲಿ ಹೆಂಗೆ ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ ವೈಭವೀಕರಣ ಆಗ್ತಿರ್ಲಿಲ್ಲ. ಅಂದ್ರೆ ಸುಮ್ಮನೆ ಹೌದಪ್ಪ ಸಿನಿಮಾಲಿ ಇದ್ದಾರೆ, ಸಿನಿಮಾದಲ್ಲಿ ಈ ಪಾತ್ರ ಮಾಡಿದ್ದಾರೆ, ಮಾಮೂಲಿ ಅವ್ರದ್ದು ಅದೇ ಟೋನ್ ಆಫ್ ವೇ ಆಫ್ ಟೋನ್ ಏನಿದೆ ಅದೇ ಟೋನು ಅದೇ ಸ್ಟೈಲು. ಬಟ್ ಇದ್ರಲ್ಲೇನೋ ಬೇರೆ ಇದೆ. ಹೌದು, ಇದ್ರಲ್ಲೇನೋ ಬೇರೆ ಇದೆ. ಮಂಜಣ್ಣ ಈ ತರ ಬರ್ಸ್ತಾನಪ್ಪ ಅನ್ನೋದನ್ನ ಅದ್ಭುತವಾಗಿ ತೋರಿಸಿದ್ರು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಇನ್ನು ನನಗೆ ಸಖತ್ ಇಷ್ಟ ಆಗಿದ್ದು ಹೀರೋಯಿನ್ ಮಾವನ ಪಾತ್ರ. ಬಲ್ಲಾರಾಜ್ ಸರ್ ಎಷ್ಟು ಅದ್ಭುತವಾಗಿ, ಎಷ್ಟು ನೀಟಾಗಿ ಇಡೀ ಸಿನಿಮಾದಲ್ಲಿ ಅವರು ಅಂದ್ರೆ ಅವ್ರು ಒಳ್ಳೆತನ ತೋರಿಸಿದೀರಾ, ಅಥವಾ ಎಷ್ಟು ಇಷ್ಟಪಡ್ತಾರೆ ಮಕ್ಕಳನ್ನ ಅನ್ನೋದನ್ನ ತೋರಿಸಿದೀರಾ, ಅದನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಅವರಿಗೆ ತಗಲ್ಸ್ಬಿಟ್ಟಿದ್ದೀರಾ ಬಿಡಿ, ಅವರಿಗೆ ತಗಲ್ಸ್ಬಿಟ್ಟಿದ್ದೀರಾ. ಅದಕ್ಕೂ ಒಂದೇನೋ ನೀಟಾಗಿ ಒಂದು ಎಂಡು ಕೊಟ್ಟಿದ್ದೀವಿ. ಸೊ ಈ ಅದ್ಭುತ ಕತೆ ಇವತ್ತು ನಾವು ಥಿಯೇಟರ್ ನೋಡ್ತಾ ಇದೀವಿ. ಬಟ್ ಈ ಕತೆ ಹುಟ್ಟಿದ್ ಯಾವಾಗ, ಎಲ್ಲಿಂದ ಶುರುವಾಯ್ತು, ಏನೇನ್ ಕತೆ, ಯಾವಾಗ ಬರ್ದಿಟ್ಕೊಂಡಿದ್ರಿ ಈ ಕತೆನ? ತುಂಬಾ ಹಿಂದೆ ಏನಲ್ಲ, ಆಕ್ಚುಲಿ ನಾನು ಇಂಡಸ್ಟ್ರಿ ಬಂದೊಂದು 8-10 ವರ್ಷ ಆಯ್ತು. ಸೊ ಒಂದು 4-5 ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಪ್ರಾಪರ್ ಆಗಿ ಇದಲ್ಲ, ಇನ್ನೊಂದು ಬೇರೆ ಒಂದು ಸ್ಕ್ರಿಪ್ಟ್ ಎಲ್ಲ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಆಗಿ ಒಂದಷ್ಟು ಜನ ಇನ್ವೆಸ್ಟರ್ನೆಲ್ಲ ಮೀಟ್ ಆಗಿ ಅವ್ರು ರೆಡಿ ಆಗುವಾಗ ಕೋವಿಡ್ ಬಂತು. ಆಕ್ಚುಲಿ ಕೋವಿಡ್ ಬಂದಾಗ ನಂದು ಆ ಪ್ರಾಜೆಕ್ಟ್ ನಿಂತೋಯ್ತು. ಅದೇನು ಫೈನಲ್ ಸ್ಟೇಜ್ ಅಲ್ಲಿ ಇತ್ತು ಆ ಪ್ರಾಜೆಕ್ಟ್, ಅವರೆಲ್ಲ ಹಿಂದೆ ಸರಿದ್ರು, ಆ ಪ್ರಾಜೆಕ್ಟ್ ನಿಂತೋಯ್ತು. ಸೊ ಆ ನಿಂತೋಗಿ ನಾನು ಫುಲ್ ಎಲ್ರು ನಿರುದ್ಯೋಗಿಗಳಾಗಿದ್ರು, ಸುಮಾರು ಜನ ನಿಂತೋಗಿತ್ತು.
ಸುಮಾರು ಜನ ನಮ್ದು ನಿಂತೋಗಿತ್ತು ಎಲ್ಲಾರ್ದು ನಿಂತೋಗಿತ್ತು. ಸೊ ಆ ಟೈಮಲ್ಲಿ ಮನೇಲಿ ಕೂತಿದ್ನಲ್ಲ, ಆ ಟೈಮಲ್ಲಿ ನಮ್ ಊರ್ ಸರೌಂಡಿಂಗ್ಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ಆ ಕೋವಿಡ್ ಬೇರೆ ತರ ಇತ್ತು. ನಮ್ ಹಳ್ಳಿ ಕಡೆ ಹೆಂಗಿತ್ತು, ಯಾವ ತರ ನಡೀತಿತ್ತು ಅಂದ್ರೆ ಹಳ್ಳಿ ಕಡೆ ಜಾಸ್ತಿ ಮಾನಿಟರ್ ಮಾಡೋರು ಇರಲ್ಲ, ಅಂದ್ರೆ ಈ ಪೊಲೀಸ್ ಅದೆಲ್ಲ ಸಿಟಿಯಲ್ಲಿ. ಹಳ್ಳಿ ಕಡೆ ಏನು ಮಾನಿಟರಿಂಗ್ ಇರ್ಲಿಲ್ಲ. ಸೊ ಅವಾಗ ಹೇಗಿತ್ತು ಅಂತೆಲ್ಲ ಅಬ್ಸರ್ವ್ ಮಾಡ್ತಾ ಈ ಐಡಿಯಾ ಆಕ್ಚುಲಿ ಫಸ್ಟ್ ಬಂದಿದ್ದು. ಕಾಡಿ ಬಿಡೋಣ ಅಂತ ಆಕ್ಚುಲಿ ಅದೂನು ಘಟನೆ ನಡೆದಿತ್ತು, ರಿಯಲ್ ಆಗಿ ನಡೆದಿತ್ತು. ಅಂದ್ರೆ ಎಲ್ಲ ಈ ಇಡೀ ಸಿನಿಮಾನೇ ರಿಯಲ್ ಅಲ್ಲ, ಬಟ್ ಇಲ್ಲಿ ನಡೆಯೋ ಒಂದೊಂದೊಂದೊಂದು ಅದೇನೋ ಟ್ರೈಲರ್ ಅಲ್ಲಿ ನೋಡಿದೆ, ಇರೋ ಈ ಸಮಾಜದಲ್ಲಿ ನಿಸರ್ಗದಲ್ಲಿ ಅಂದ್ರೆ ಹಿಂದೆ ನಡೆದಿರುವ, ಇಂದು ನಡೆಯುತ್ತಿರುವ, ಮುಂದೆಯೂ ನಡೆಯಬಹುದಾದ ನೈಜ ಘಟನೆಗಳ ಆಧಾರ. ಗಂಡು ಹೆಣ್ಣು ಪ್ರಕೃತಿ ಇರುವವರೆಗೂ ನಡೆಯಬಹುದಾದ, ಅಂದ್ರೆ ಗಂಡು ಹೆಣ್ಣು ಎಲ್ಲಿ ತನಕ ಇರ್ತಾರೋ ಅವ್ರಿಗೊಂದು ಪ್ರೈವಸಿ ಅಂತ ಬೇಕೇ ಬೇಕು ಅಲ್ವಾ. ಸೊ ಅದು ನಿಮಗೆ ಕಾಡಲ್ಲೂ ಸಿಗ್ಬೋದು, ಓಯೋದಲ್ಲೂ ಸಿಗ್ಬೋದು, ಬಟ್ ಆ ಪ್ರೈವಸಿ ಅಂತ ಬೇಕೇ. ಈ ಓಯೋದಲ್ಲಿ ರೂಲ್ಸ್ ಚೇಂಜ್ ಆಗಿದೆ. ಬಟ್ ಹೇಳ್ತೇನೆ ಅದೇ ಅಷ್ಟೇ ಅಲ್ಲದೆ ಇವ್ರಿಗೆ ಬುಕ್ ಓದೋ ಹವ್ಯಾಸ ಆಗಿರ್ಬೋದು, ಎಲ್ಲಾ ತರದ ವರ್ಲ್ಡ್ ಮೂವೀಸ್ ನೋಡೋ ಹವ್ಯಾಸ ಆಗಿರ್ಬೋದು. ಯಾವ ತರ ಪುಸ್ತಕ ಓದ್ತಾರೆ ಇವರು? ಅಂದ್ರೆ ಅಲ್ಲ, ಯಾಕೆ ಕೇಳಿದೆ ಅಂದ್ರೆ ನೀವು ಕೋವಿಡ್ ಅಲ್ಲಿ ಯೋಚನೆ ಮಾಡಿ ಅವ್ರನ್ನ ಕಾಡು ಕಳಿಸ್ಬೇಕು ಅಂತ ಯೋಚನೆ ಮಾಡ್ತೀರಾ ಅಂದ್ರೆ ಏನ್ ಪುಸ್ತಕಗಳು ಓದಿರ್ಬೋದು. ಕಾಡಿನಲ್ಲಿ ಕಾಮಪುರಾಣ ಅಂತ. ಹೌದಾ? ಈಗ ಅಷ್ಟು ಕಷ್ಟಪಡ್ಬೇಕಾಗಿಲ್ಲ, ಗೂಗಲ್ ತೆಗೆದು ಬಂದ್ಬಿಡುತ್ತಲ್ಲ ಅಲ್ಲ. ಮೊದ್ಲಾದ್ರೆ ಆ ಕ್ಯೂರಿಯಾಸಿಟಿ ಇತ್ತು, ಯಾಕಂದ್ರೆ ಈಸಿಯಾಗಿ ಸಿಗ್ತಿರ್ಲಿಲ್ಲ ಕೂಡ. ಆವಾಗ ಬುಕ್ಕು ಅಥವಾ ಯಾವ್ದೊಂದು ಚಿಕ್ಕ ವಿಡಿಯೋ, ಆವಾಗ ನಾವು ಚಿಕ್ಕದಿರ್ಬೇಕಾದ್ರೆ ಅದೆಲ್ಲ ನೋಡ್ಬೇಕಾದ್ರೆ ವಿಸೆ ತಗೊಂಡ್ಬರ್ಬೇಕು, ಎಲ್ಲ 12 ಗಂಟೆ ನಂತರ ನೋಡ್ಬೇಕಿತ್ತು, ಆಮೇಲೆ ಸಿಡಿ ಕನ್ವರ್ಟ್ ಆಯ್ತು. ಈಗ ಅದೆಲ್ಲ ಈಸಿ ಆಗ್ಬಿಟ್ಟಿದೆ. ಬಹಳ ಎಕ್ಸ್ಪೀರಿಯನ್ಸ್ ಇದೆ ಹಂಗಲ್ಲ, ಅವಾಗೆಲ್ಲ ಮಾಡಿದ ನೆನೆಸ್ಕೊಂಡಾಗ. ಆಕ್ಚುಲಿ ನಾನು ತುಂಬಾ ಒಂದು ಹೈಸ್ಕೂಲ್ PUC ಇರುವಾಗ ನಾನು ಒಂದು ಆತರ ಬುಕ್ ಓದಿದ್ದೆ. ಬಟ್ ನನಗೇನ್ ಗೊತ್ತಾ, ಅವಾಗ ಆತರ ಬುಕ್ ಬರೆಯೋರಲ್ಲೂ ಒಂದು ಇದಿತ್ತು, ಹೋಲ್ಡ್ ಇತ್ತು ಲ್ಯಾಂಗ್ವೇಜ್ ಬಗ್ಗೆ ಅಲ್ವಾ. ಆತರ ಬುಕ್ ಬರೆಯೋರ್ಗು ಒಳ್ಳೆ ಲ್ಯಾಂಗ್ವೇಜ್ ಬಗ್ಗೆ ನಾನು ಮುಗಿದ್ಮೇಲೆ ನಾನು ಸತ್ಯ ಹೇಳ್ತೀನಿ. ಅಲ್ಲ, ನಾನು ನಿಜ ನಾನು ಅನ್ಕೊಳ್ಳೋದು ಅಂದ್ರೆ ಅವನಿಗೆ ಲ್ಯಾಂಗ್ವೇಜ್ ಬಗ್ಗೆ. ಈಗ ಎಷ್ಟು ದಿನ ಆಯ್ತು ಈಗ ರಿಲೀಸ್ ಆಗಿ? ಇವತ್ತಿಗೆ ಮೊನ್ನೆ ಲಾಸ್ಟ್ ಶುಕ್ರವಾರ, ಐದನೇ ದಿನ. ಹೆಂಗಿದೆ ಒಪಿನಿಯನ್, ಹೆಂಗಿದೆ? ನನಗೆ ಫಸ್ಟ್ ಡೇ ಫೀಲಿಂಗ್ಸ್ ಹೇಳಿ. ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಫೀಲ್ ಇರುತ್ತಲ್ಲ. ಏನಕ್ಕಂದ್ರೆ ನಾವು ಅದಕ್ಕಿಂತ ಮುಂಚೆ ಪುತ್ತೂರಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ. ಆ ಪುತ್ತೂರಲ್ಲಿ ಅಂದ್ರೆ ರಿಯಾಕ್ಷನ್ ನೋಡಿದ್ರಿ? ಒಂದು ಸೆಕೆಂಡಿಗೆ ಫಸ್ಟಿಗೆ ಮಾಡಿದ್ವಿ. ಜನ ಅದನ್ನ ತಗೊಂಡ ರೀತಿ ಇದೆಯಲ್ವಾ, ಅವಾಗ ನಮ್ಗೆ ಕಾನ್ಫಿಡೆನ್ಸ್ ಅಂತ. ನೆಕ್ಸ್ಟ್ ಟೈಮ್ ಮಂಗಳೂರಲ್ಲಿ ಮಾಡಿದ್ವಿ. ಅಲ್ಲಿ ಆ ಮೂವಿ ನೋಡಿ ಬಂದ್ಮೇಲೆ ಎಲ್ಲ ಜನ ಹೋಗ್ಬೇಕು ತಾನೆ, ಒಂದು ಅರ್ಧ ಗಂಟೆ ನಿಂತು ಎಲ್ಲರ ಹತ್ರ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಹೋಗ್ತಾರೆ. ವೆರಿ ನೈಸ್. ಅವಾಗ ನಮ್ಗೆ ಅದು ಅನಿಸ್ತು, ಇದು ಬ್ಯಾಂಗ್ಳೂರಲ್ಲಿ ನಮ್ಗೆ ಪ್ರೀಮಿಯರ್ ಶೋ ಮಾಡ್ಬೇಕಾದ್ರೆ ನಮಗೆ ಕಾನ್ಫಿಡೆನ್ಸ್ ಇತ್ತು, ಇದು ಪಕ್ಕ ಇವ್ರಿಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. 3 ಆಡಿಯನ್ಸ್ ಏನು ಎಕ್ಸ್ಪ್ರೆಷನ್ ಇದೆಯಲ್ಲ, ಕಂಪ್ಲೀಟ್ ಬೇರೆ ಬೇರೆ. ಪುತ್ತೂರಲ್ಲಿ ಒಂದು ಯಾರು ಮೂವಿ ಅವರಲ್ಲ, ಬೇರೆ ಅವರು. ಕರೆಕ್ಟ್. ಅಷ್ಟೇನು ಅವರು ಸುಮ್ಮನೆ ಕೂತಿದ್ರು, ಎಂಜಾಯ್ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳ್ಬಿಟ್ರು. ಮಂಗಳೂರಲ್ಲಿ ಯಾರು ಮಾತಾಡ್ತಿರ್ಲಿಲ್ಲ, ಮೂವಿ ಆಗ್ತಿರ್ಬೇಕಾದ್ರೆ ಯಾರು ಮಾತಾಡ್ತಿರ್ಲಿಲ್ಲ. ನಮ್ದಲ್ಲಿ ಸ್ವಲ್ಪ ಭಯ ಇತ್ತು, ಹೆಂಗ್ ತಗೋತಿದ್ದಾರೆ ಅಂತ ಹೇಳ್ಬಿಟ್ಟು. ಹೊರಗೆ ಬಂದ್ಮೇಲೆ ಅದನ್ನ ಗಾಢವಾಗಿ ತಗೊಂಡ್ರು ಅವರು. ಬ್ಯಾಂಗ್ಳೂರಲ್ಲಿ ಏನಿಲ್ಲ, ಸಿಳ್ಳೆ ಆಗ್ತಾ, ಕ್ಲಾಪ್ ಬಡಿತಾ, ಎದುರುಗಡೆ ಯಾರು ಮಾತಾಡ್ತಿದ್ರೆ ಕೌಂಟರ್ ಕೊಡುತ್ತಾ, ಅದನ್ನ ಆ ಥರ ಎಂಜಾಯ್ ಮಾಡ್ಬಿಟ್ರು. ಈ 3 ಥರದ ಆಡಿಯನ್ಸ್ ನಾವು ನೋಡ್ಬಿಟ್ವಿ. ಇವತ್ತಿನ ಕಾಲಕ್ಕೆ ನಾನು ಯಾವಾಗ್ಲೂ ಸಿನಿಮಾ ನೋಡ್ತಾ ಆಡಿಯನ್ಸ್ ನ ಅಬ್ಸರ್ವ್ ಮಾಡ್ತೀನಿ. 1.5 ಗಂಟೆ ಸಿನಿಮಾ ಇರೋದು ನಮ್ದು. 1.5 ಗಂಟೆ ಆಡಿಯನ್ಸ್ ಮೊಬೈಲ್ ತೆಗ್ದಿಲ್ಲ ಅಂದ್ರೆ ನಾವು ಗೆದ್ದಂಗೆ. ಅಂದ್ರೆ 1.5 ಗಂಟೆ ನಾನು ತುಂಬಾ ಸಿನಿಮಾದಲ್ಲಿ ಆಡಿಯನ್ಸ್ ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಾನು ಸಿನಿಮಾ ನೋಡೋಕ್ಕಿಂತ ಆಡಿಯನ್ಸ್ ನ ನೋಡ್ತಾ ಇರ್ತೇನೆ. ಸ್ವಲ್ಪ ಒಂಚೂರು ಆ ಕಡೆ ಆದ್ರೆ ಇವಾಗ ಮೊಬೈಲ್ ಹೊರಗಡೆ. ಸೊ ನಾನು ಫಸ್ಟ್ ಪ್ರೀಮಿಯರ್ ಶೋ ಆದಾಗ ಆಡಿಯನ್ಸ್ ನ ಅಬ್ಸರ್ವ್ ಮಾಡ್ತಾ ಇದ್ದೆ, ಮೊಬೈಲ್ ಹೊರಗಡೆ ಬರ್ಲಿಲ್ಲ. ಅವಾಗ ನಂಗಾಯ್ತು ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಣ್ಣ, ಈಗ ಪ್ರೀಮಿಯರ್ ಶೋಗ್ ಬಂದವರು ಎಲ್ಲರೂ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ, ನಾವು ಮುಖಸ್ತುತಿ ಹೇಳ್ಬೋದು ಅಂತ. ಬಟ್ ಇದ್ರಲ್ಲಿ ನಾನೇನ್ ಡಿಫ್ರೆನ್ಸ್ ಅನ್ಕೊಂಡೆ ಅಂದ್ರೆ ಎಲ್ಲರೂ ಒಂದೊಂದು ಪಾಯಿಂಟ್ ನ ಪಿನ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾನು ಅಷ್ಟೇ, ನಾವು ಯೂಶಲಿ ಹೆಂಗೆ ಅಂತಂದ್ರೆ ಇವತ್ತು ಹೆಂಗೆ ಅಂತಂದ್ರೆ ಥಿಯೇಟರ್ ಫಸ್ಟ್ ಹಾಫ್ ಗೆ ರಿವ್ಯೂಸ್ ಬರೀತಾರೆ. ಹೌದೌದು, ಫಸ್ಟ್ ಹಾಫ್ ಗೆ ರಿವ್ಯೂಸ್ ಬೋರಿಂಗ್ ಫಸ್ಟ್ ಹಾಫ್ ಹಂಗೆ ಹಿಂಗೆ ಅಂತ. ಬಟ್ ನಿಮ್ ಸಿನಿಮಾದ ರಿವ್ಯೂ ಎಲ್ಲಿ ನೋಡಿದ್ರು ಎಲ್ಲರೂ ಪಾಸಿಟಿವ್ ಆಗಿ, ಎವ್ರಿವನ್ ಇಸ್ ಸೇಯಿಂಗ್ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಅಂದ್ರೆ ಏನೋ ಒಂದು ಡೌಟ್ ಅಲ್ಲಿ ಹೇಳೋದು ಓಕೆ ಅಲ್ಲ, ಯಾರು ನೋಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪೇಪರ್ ನಲ್ಲೂ ಅದೇ ತರದ ರಿಪೋರ್ಟ್ಸ್ ಬರ್ತಾ ಇದೆ.
ಥ್ಯಾಂಕ್ ಯು. ಇಟ್ಸ್ ನೈಸ್. ಆಮೇಲೆ ಈಗ ನಮ್ಗಾದ್ರೂ ಅನ್ಸುತ್ತೆ ಅಂತಂದ್ರೆ ಓ ಇಲ್ಲ ಕರೆಕ್ಟ್ ಮಾತಾಡ್ಸ್ಬೇಕು, ಈ ಸಿನಿಮಾ ನಿಲ್ಬೇಕು. ಯಾಕಂದ್ರೆ ನಾನು ಹೇಳಿದ್ನಲ್ಲ 132 ಸಿನಿಮಾ ಆಗಿದೆ ಹೌದು 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 ಲಾಸ್ಟ್ 6 ಮಂತ್ ಅಲ್ಲಿ. 132 ಸಿನಿಮಾದಲ್ಲಿ ಬೆರಳೆಣಿಕೆ ಅಷ್ಟು ಇಟ್ಟಿಲ್ಲ. ಹೌದು. ಅಂದ್ರೆ ಇಂಡಸ್ಟ್ರಿ ಲಾಸ್ಟ್ ಕ್ರೋರ್ಸ್ ಆಫ್ ರುಪೀಸ್ ಬರ್ನಾಗ್ಬಿಟ್ಟಿದೆ. ಆಮೇಲೆ ಜನಕ್ಕೆ ಏನ್ ಗೊತ್ತಾ, ನಾವು ಯಾವಾಗ್ಲೂ ಹೇಳೋದಂದೆ, ದೊಡ್ಡವರು ದಯವಿಟ್ಟು ವರ್ಷಕ್ಕೆ ಒಂದು ಸಿನಿಮಾ ಆದ್ರೂ ಮಾಡಿ. ನೀವು ಒಂದು ಸಿನಿಮಾ ಮಾಡಿದ್ರೆ ಉಳಿದ ಹಿಂಗಡೆ ಬರೋ ಒಂದು 15 ಸಿನಿಮಾ ಉಳ್ಕೊಂತವೆ, ಥಿಯೇಟರ್ಗಳು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತವೆ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ. ಈಗ ಅವ್ರದಂತೂ ಬರ್ತಾ ಇಲ್ಲ. ನಾನು ಹೇಳೋದು ಹಿಂಗೆ ನಿಮ್ ತರ ಒಂದೊಂದು ನಿಲ್ಲುವಂತಹ ಸಿನಿಮಾಗಳು ಬಂದು ನಿಂತ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಜನ ಓಕೆ ಬರ್ತಾ ಇದೆ ಕಂಟೆಂಟ್ ಅಂತ.